ನಮಸ್ಕಾರ ಬಿಗ್ ಬಾಸ್ ಮಂದಿಗೆ, ನಾನು ನಿಮ್ಮ ಲೈಫ್ ಪ್ರಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು ಅಂತ ನೋಡೋದಾದ್ರೆ, ಮನೆಯ ಟಾಸ್ಕ್ ಇವತ್ತು ನಡೆಯಿತು. ಇನ್ನು ಶಿಶಿರ್ ಅವರು ಟಾಸ್ಕ್ನಲ್ಲಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡಿ ರಜತ್ನನ್ನು ಗೇಮ್ನಿಂದ ಹೊರಹಾಕಿದರು. ಇನ್ನು ಚೈತ್ರ ಕುಂದಾಪುರ್ ಮತ್ತು ರಜತ್ ಅವರು ವಾದಗಳನ್ನು ಮಾಡುತ್ತಾ, ಚೈತ್ರ ಕುಂದಾಪುರ್ ಮಾತಿಗೆ ರಜತ್ ಅವರು, ಇವಳು ದಿನ ದಿನ ಹುಚ್ಚು ಜಾಸ್ತಿ ಹಿಡಿಯುತ್ತಿದೆ ಎಲ್ಲರ ಮುಂದೆ ಹೇಳುತ್ತಿದ್ದ. ಇನ್ನು ರಜತ್ ಗೌತಮ್ ಅವರಿಗೆ, ನೀವು ಗೇಮ್ನಲ್ಲಿ ಕೈಯಿಂದ ಬಾಲನ್ನು ಕಲೆಕ್ಟ್ ಮಾಡಿದ್ದೀರಿ ಅಂತೇಳಿ ಹೇಳತೊಡಗಿದ. ಇದನ್ನು ನೋಡಿದ ಉಸ್ತುವಾರಿಗಳು ಮತ್ತು ಅದನ್ನು ಸುಮ್ಮನಿದ್ರು. ನನಗನ್ನಿಸುತ್ತೆ ಈ ಮ್ಯಾಚ್ನಲ್ಲಿ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರ ಅಂತೇಳಿ ರಜತ್ ಗೌತಮ್ ಅವರಿಗೆ ಹೇಳ್ತಿದ್ದ. ಇನ್ನು ಕೊನೆಯದಾಗಿ ಉಳಿದ ಶಿಶಿರ್ ಮತ್ತು ಗೌತಮ್ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಇನ್ನೊಂದು ಟಾಸ್ಕ್ ನೀಡಿದರು. ಆ ಟಾಸ್ಕ್ನಲ್ಲಿ ಅಂತೂ ಗೌತಮಿ ಅವರು ಯಾವುದೋ ಒಂದು ಪವರ್ಫುಲ್ ಆದ ಮಂತ್ರಗಳನ್ನು ಜಪಿಸುತ್ತಾ ಶಿಶಿರ್ ಒಂದು ಬಾಲನ್ನು ಹಾಕದೆ ಗೌತಮಿ ಅವರು 5 ಬಾಲ್ಗಳನ್ನು ಹಾಕಿದರು. ಇದರಿಂದ ಈ ಟಾಸ್ಕ್ನಲ್ಲಿ ಗೌತಮಿ ಅವರು ವಿನ್ ಆದರು. ಈ ಹಿಂದೆಯೂ ಕೂಡ ಉಗ್ರಮಂಜು ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಆಡುವಾಗ ಇದೇ ರೀತಿ ಗೌತಮಿ ಅವರು ಆ ಮಂತ್ರಗಳನ್ನು ಜಪಿಸಿ ಉಗ್ರಮಂಜು ಅವರು ಕ್ಯಾಪ್ಟನ್ ಆದರು. ಈಗ ಇದೇ ರೀತಿ ಈಗ ಮಾಡಿದ್ದಾರೆ. ಇನ್ನು ಮನೆಯ ಕ್ಯಾಪ್ಟನ್ ಆದ ಗೌತಮಿ ಅವರಿಗೆ ಮನೆಯ ಕೆಲವು ಸದಸ್ಯರು ಆ್ಯಪಲ್ ಕಟ್ ಮಾಡುವ ಮೂಲಕ ಸಂಭ್ರಮಿಸಿದರು. ಇದನ್ನು ನೋಡದೆ ಮೋಕ್ಷಿತ್ ಅವರು ಬಾತ್ರೂಮ್ ಸೆಟ್ಲ್ ಆದರು. ಆಗಾಗ ಕಳ್ಳಬೇಕಿನಂತೆ ನೋಡ್ತಿದ್ರು. ಇನ್ನು ಬಿಗ್ ಬಾಸ್ ಲಕ್ಸುರಿ ಬಜೆಟ್ಗಾಗಿ ಒಂದು ಟಾಸ್ಕ್ ನೀಡಿದರು. ಮನೆಯ 2 ತಂಡಗಳಾಗಿ ಮಾಡಿ ಕೆಂಪು ತಂಡ ಮತ್ತು ನೀಲಿ ತಂಡ ಎಂದು ಮಾಡಿದರು. ಬಿಗ್ ಬಾಸ್ ಸ್ಟೋರ್ ಮೇಲೆ ಒಂದು ವಸ್ತುವನ್ನು ಇಟ್ಟಿರ್ತಾರೆ. ಆ ವಸ್ತುವಿನ ಅಳತೆಯನ್ನು ಕೈಯಿಂದ ಮಾಡಿ ಒಬ್ಬರಿಂದ ಒಬ್ಬರಿಗೆ ಬದಲಾಯಿಸುತ್ತಾ ಕೊನೆಯದಾಗಿ ಹೋಗಿ ಆ ಅಳತೆಯನ್ನು ಬೋರ್ಡಿನ ಮೇಲೆ ಬರೀಬೇಕಾಯಿತು. ಹೀಗೆ ಸರಿಯಾಗಿ ಬರ್ತ ಅಳತೆಯನ್ನು ಉಸ್ತುವಾರಿ ಗಮನಿಸಿ ಪಾಯಿಂಟ್ಗಳನ್ನು ನೀಡಿ ಆ ತಂಡ ಗೆಲ್ಲುತ್ತದೆ. ಈ ಟಾಸ್ಕ್ನಲ್ಲಿ ನೀಲಿ ತಂಡ ಗೆಲ್ಲುತ್ತದೆ. ಇದರ ಉಸ್ತುವಾರಿಯಾಗಿ ಶಿಶಿರ್ ಮತ್ತು ತ್ರಿವಿಕ್ರಮ ವಹಿಸಿಕೊಂಡಿದ್ದರು. ಇನ್ನು ಲಕ್ಸುರಿ ಬಜೆಟ್ ಗೆದ್ದ ತಂಡಕ್ಕೆ ಬಿಗ್ ಬಾಸ್ 5,000 ಅಮೌಂಟನ್ನು ನೀಡಿರುತ್ತಾರೆ. ಆದರೆ ಈ ಲಕ್ಸುರಿ ಬಜೆಟ್ ಮಾಡುವಾಗ ಲೆಕ್ಕದಲ್ಲಿ ತಪ್ಪಾಗಿ ಈ ಲಕ್ಸುರಿ ಬಜೆಟನ್ನು ಕಳೆದುಕೊಳ್ಳುತ್ತಾರೆ. ಈ ವಾರದ ಉತ್ತಮ ಮತ್ತು ಕಳಪೆಯನ್ನು ಸೂಕ್ತವಾದ ಕಾರಣಗಳನ್ನು ನೀಡಿ ಚೈತ್ರ ಕುಂದಾಪುರ ಕಳಪೆ ಮತ್ತು ಉತ್ತಮವನ್ನು ರಜತ್ ಅವರಿಗೆ ನೀಡುತ್ತಾರೆ. ಇನ್ನು ಚೈತ್ರ ಕುಂದಾಪುರ ಅವರು ಜೈಲು ಸೇರಿದ ನಂತರ ಅಲ್ಲಿಗೆ ಬಂದ ಮೋಕ್ಷಿತ ಮತ್ತು ಐಶ್ವರ್ಯ ಅವರು ಮೋಕ್ಷಿತ ಅವರಿಗೆ, ಈ ಗೇಮ್ನಲ್ಲಿ ಗೌತಮಿ ಅವರು ಇರಲಿಲ್ಲ, ಆದರೆ ನಿಮ್ಮ ಒಂದು ನಿರ್ಧಾರದಿಂದ ಗೌತಮಿ ಅವರು ಆಡಿ ಈಗ ಕ್ಯಾಪ್ಟನ್ ಆಗಿದ್ದಾರೆ, ಇದಕ್ಕೆ ನೀವೇ ಕಾರಣ ಅಂತ ಹೇಳಿದ್ರು. ಆಗ ಮೋಕ್ಷಿತ್ ಅವರು, ನಾನೇನಾದರೂ ಅವರ ಸಹಾಯದಿಂದ ಕ್ಯಾಪ್ಟನ್ ಆಗಿದ್ದರೆ ಮುಂದೊಂದು ದಿನ ಅವರು ನನ್ನನ್ನು ಹೀಯಾಳಿಸುತ್ತಿದ್ದರೆಂದು ಹೇಳ್ತಿದ್ದಳು, ನನ್ನಿಂದನೇ ಕ್ಯಾಪ್ಟನ್ ಆಗಿದ್ದೆ ಅಂತೇಳಿ ಹೇಳ್ಕೊಳ್ಳುತ್ತಿದ್ದರೆಂದು ಹೇಳುತ್ತಿದ್ದಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.